ಏನಂತಾರ ಇದಕ್ಕ ಕಡ್ಗೋಲ್ ಅಂತಾರ. ಅವು ಏನ್ ಬೇವ ಇವು ಮಜ್ಜಿಗೆ ಹಾಕ್ಲಾಕ್ರಿ ಮಾಡ್ಲಾಕ. ಹಿಂಗ ಹಾಕಕ್ ಹೋಗು ಕಿಲಿಗೊಂದ್ರಿ ಕಿಲಿಗೊಂದ್ ಹಾಕಿ ಹಿಂಗ್ ಜಕ್ಕೊಂತೀವ್ರಿ. ಇದು ಉಲ್ಟಾನ ಹಿಂಗ್ ಇಡ್ಬೇಕನ ಹಿಂಗ್ ಇಡ್ಬೇಕ್ರಿ. ಈಗ ಹಿಂಗ್ ಇಟ್ಟಿಗೆ ಇರ್ಲಿ ನಮ್ಮ ಶರಣ ನೀನಪ್ಪ ಬ್ರನಾಯವ. ಅಯ್ಯಪ್ಪ ಈಗ ನನಗ ಅಷ್ಟ ಅಲ್ಲ ನಮ್ಮ ವೀಕ್ಷಕರಿಗೆ ಆಶಿನಿ ನಿನ್ನ ಆಶೀರ್ವಾದ ಎಲ್ಲರಿಗೆ ಮಾಡಿಬಿಡು. ಆಶೀರ್ವಾದ ಅವ್ರಿಗೆ ಇರ್ಲಿ ಯಪ್ಪ ಎಲ್ಲರೂ ಈಗ ಚಂದಾಗಿರೋದೇ ಚಂದ. ಚಂದಾಗಿರೋದು ಚಂದ. ಎಂತ ಬೇಡ್ಕೊಂಡು. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ನಿಮ್ಮ ಆಶೀರ್ವಾದ ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಬೀಸಕಲ್ರಿ ಇದು ಗೂಟ ರೀ. ಇದು ಎದ್ರ ಕಲ್ಲು? ಇದು ಬೀಸಕಲ್ರಿ. ಬಿಸಕಲ್ಲ ಅಲ್ಲ, ಇದು ಇಟ್ಗಲ್ಲನ? ಇಟ್ಗಲ್ರಿ. ಎಲ್ಲಿಂದ ತರಿಸ್ತೀರಿ? ಬಂದಿರ್ತಾರ ಅವ್ ಮಾರ್ಲಕ್ ಮೊದ್ಲಿನ ಒಂದ್ ಮನಿಗೊಳಗ 5 ವಾರ ಅವ್ರಿ ಕಲ್ಲು. ಇದನ್ನ ಯಾವಾಗ ತಗೊಂಡ್ರಿ? ಅವ್ ಮಾರಕ್ ಬಂದಾವ್ರಿ ಅವಾಗ ತಗೊಂಡಾರಿ. ಎಷ್ಟು ತಲಿ ಈಗ ಮೊದಲಿನವ್ರ ತಲಿ ಹೋಗ್ಯಾವ ನೋಡ್ರಿ, ನಮ್ ತಲಿ ಹೋಗ್ಯಾವ ನೋಡ್ರಿ. ಹಳೇದಿದು ಅಳಿಬೇಕಲ್ರಿ. ಹೊಸದೇನಲ್ಲ ಇದು? ಅಲ್ರಿ ಇವು ಇಂತ ಕಲ್ಲು ಇವು ಬ್ಯಾರೆ ರೀ. ಮತ್ ಗೋಧಿ ಬೀಸೋ ಕಲ್ಲು 3 ಕಲ್ಲು ಬ್ಯಾರೆ ರೀ. ಇದ್ರಾಗ ಬ್ಯಾರೆ ಬ್ಯಾರೆ ಅದಾವ ಕಲ್ಗಳು ಬ್ಯಾರೆ. ಇದು ಎದ್ರ ಕಲ್ಲು? ಬೀಸಕಲ್ರಿ. ಅಲ್ಲ ಇದು ಅಗ್ನಿಕಾಳ ಕಲ್ಲು. ಬ್ಯಾಳಿ ಹೊಡೆಕಲ್ರಿ. ಬ್ಯಾಳಿ ಹೊಡೆಕಲ್ಲು. ಆಮೇಲೆ ಗೋಧಿ ಹೊಡೆಕಲ್ರಿ. ಗೋಧಿ ಹೊಡೆಕಲ್ಲು ಬೇರೆ. ಅದು ನುಚ್ಚು ಬರ್ತನ ಇಟ್ಟು ಅಂದ್ರೆ ಇಟ್ಟು. ಮತ್ತೆ ರೊಟ್ಟಿ ಜೋಳದ್ದು ಜೋಳದ ಕಲ್ಲು ಅದೇ ಕಲ್ಲಾಗ ಅದ್ರಾಗ ಬೀಸೋದು. ಒಟ್ಟು 2 ನಮೂನಿ, ಒಂದ್ ಅಗ್ನಿಕಾಳ ಕಲ್ಲು, ಒಂದ್ ಹಿಟ್ಟಿನ ಕಲ್ಲು ಅಂತ ಹೇಳಿ. ಹಿಟ್ಟಿನ ಕಲ್ಲು. ಹಿಟ್ಟಿನ ಕಲ್ಲು. ಇದು ಹಿಟ್ಟಿನ ಕಲ್ಲು ದೊಡ್ಡ ಕಲ್ಲು. ದೊಡ್ಡದ ಅದು ದೊಡ್ಡದ ನಾ ಬೀಸಿವಿ. ಅಲ್ಲ ನಾನು ಬೀಸಿನೇವ ಇವತ್ತಿಗೆ ಬೀಸ್ನ ಮನ್ಯಾಗ ಐತಿದ. ಅದ್ರದ ಒಂದ್ ವಿಡಿಯೋ ಮಾಡಿ ಹಾಕಿ ನಾನು. ಅಯ್ಯವ ಇರ್ಲಿ ಅದು ಮಳ್ಳ. ಅದನ್ನ ನಾನು ಏನ್ ಮಾತಾಡಿದ್ರು ಇದು. ಈಗ ನನಗ ಬೀಸ್ ತೋರ್ಸು. ಎಷ್ಟು ನೈಸ್ ಬೀಳ್ತಾವ. ಕೈ ಬ್ಯಾನೆ ಆಗಲ್ಲನ್ರಿ? ಏನ್ರಿ ಬ್ಯಾನೆ ಆಗತ್ತಲ್ರಿ. 4 ಸೇರ್ ಗಟ್ಟಿದೆಯೋ? 4 ಸೇರ್ ಹೊಡೆದಿನಿ ನೋಡ್ರಿ. ನಾನು 15 ಸೇರ್ ಹೊಡಿಬೇಕಾದ್ರೆ ಸಾಕಾಗ್ಬಿಡ್ತ ನನಗ. 4 ಸೇರ್ ಆದ ನೋಡ್ರಿ. ನಾನು 15 ಸೇರ್ ಹೊಡೆದಿನಿ ಹೋದ ವರ್ಷ ತೊಗರಿ ಬೇಳೆ. 4 ಸೇರ್ ಹೊಡೆದಿನಿ. ಈಗ ಇವನ್ನ ಬೀಸ ಮುಂದೆ ಹಾಡು ಹಾಡ್ತಿದ್ರಲ್ಲ ಅವು ನಮ್ಮ ಪದ ಒಂದರ ಹಾಡ ನಾ ಹಾಡ್ಲಾರ್ದು ಹಾಡಿನ ಅಂದಂಗಲ್ರಿ. ಮತ್ತೆ ಏನಾರ ಒಟ್ಟ ಏನಾರ ಏನ್ ಒಟ್ಟ ನಾ ಪದಾನ ಹಾಡಿಲ್ರಿ. ಒಗಟ್ಟು ಹೇಳು. ಒಗಟುನು ಬರಂಗಿಲ್ರಿ. ಏನಾರ ಹೇಳ. ಏನ್ ಸೋಬಾನ ಪದ ಬರ್ಲಾರ್ದ ಕಳೆ ತೆಗೆ ಮುಂದೆ ಹಾಡ್ತಿದ್ರಲ್ಲ ನಾವು. ಅದು ಆ ದಂಧೆದಾಗ ಏನಿಲ್ರಿ. ಒಂದೇ ಕೋಡಿ ನಾನು ಹೊಲ್ದಾಗ ಹೋಗಿ ಕೆತ್ತದು ತುರ್ಸೋದು ಕೆತ್ತದು ತುರ್ಸೋದು ಅದೇ ದುಡ್ದು ಬಿಟ್ಟಿ. ಮತ್ತೆ ಆ ಪದ ಯಾವಾಗ ಆಡ್ಬೇಕ್ರಿ, ಯಾವಾಗ ಹೋಗ್ಬೇಕ್ರಿ? ಕಲ್ಲಿಲ್ಲ ಮತ್ತೆ ಹೋಗದ್ರಿ. ದೋಸ್ತರು ಅದಾರ ಈಗಲೂ? ಯಾರು ನಮ್ಮ ದೋಸ್ತರು ಎಲ್ಲರೂ ವಾರಿಗ್ಯಾರು ತಮ್ಮ ಬೇಲೂರಿಗೆ ಹೋಗ್ಯಾರ್ರಿ. ನಾವು 4 ಪಡದಾಗ ಅಲ್ಲೇ ದೊಡ್ಡವ್ರ ಅಲ್ಲ. ಈ ಊರಾಗ ಈ ಊರ ವಾರಿಗ್ಯಾರ ಇಲ್ರಿ. ದೋಸ್ತರಿಲ್ಲ, ಒಬ್ರೇ ಅದಾರಿ ಮುಸುಳ್ರು. ಆಸೇಬಿ ಅಂತ ಒಬ್ಬಾಕಿ ಅದ. ಹೆಂಗಿರ್ತಿದ್ರಿ ನೋಡ ಮುಸುಳ್ರು ದೋಸ್ತರು? ಮತ್ತೆ ಅಲ್ಲಿ ಒಡನಾಟದಿಂದ ಅವ್ರು ನೀವ್ ಹಿಂದೂ ಅವ್ರು ಮುಸ್ಲಿಮ್ಸ್. ಅವಾಗ ಅಂದ್ರೆ ಅವು ಕುಲ ಯಾರ್ದಿದ್ದು ರೀ, ಮನ ಒಂದಿತ್ತು. ಮನಸ್ಸು ಒಂದಿತ್ತು. ಎಷ್ಟು ಚಂದ ಮಾತಾಡ್ತಿರ ಭಾರಿ ರೀ. ಅಷ್ಟ ಅವ್ರು ಕಪ್ ಮಂದಿ ನಮ್ಮ ಓಣ್ಯಾಗ ಉಣ್ತಿದ್ದಿಲ್ರಿ. ಅವ್ರು ಅವ್ರ ಕಡೆಕ ಅವ್ರು ತಮ್ಮ ಓಣ್ಯಾಗ ನಮ್ಮ ಓಣ್ಯಾಗ ಅವ್ರು ಉಂಡು ಬಂದ್ರೆ ತಮ್ಮ ಮುಸುತ್ಯಾಗ ಹೋಗಿ ಉಂಡು ಬರೋರ್ರಿ. ಹಂಗ ಉಂಡು ಬರೋರಿ. ಜಳಕ ಮಾಡೇ ಬರೋರ್ರಿ. ಅಲ್ಲೇ ಮಕ್ಕೊಂಡ್ರಿ. ಬರ್ತಿದ್ದಿಲ್ರಿ ನಮ್ಮ ಓಣ್ಯಾಕ. ಅಂತ ಗೌಡ್ರ ಮನೆ ದನಿಯರ ಮನೆ ಅಂತೀರಿ 4 ತೊಡದಾಗ. ಆ ದನಿಯರ ಮನ್ಯಾಗ ಇದ್ದಾರ್ರಿ ಅವ್ರು. ಏನ್ ಇದು ಮನಿ ಹೆಂಗ್ ಕಟ್ಸಿರಲ್ಲ ಇದನ್ನ? ಮತ್ತೆ ಇದಕ್ಕೆ ನಮ್ಮ ಕೈ ಮೇಲೆ ಆಗ್ಯದ ನೋಡ್ರಿ. ಸುಮ್ಮ ಹಂಗೆ ನೀವು ಕಟ್ಸಿದ ಮನಿ ಇದು? ನಾನೇ ಕಟ್ಟಿ. ಎಷ್ಟು ಚಂದ ಕಟ್ಸಿಲ್ಲ. ಅರಮನೆ ಇದ್ದಂಗ ಇತ್ತು ಒಂಥರ. ಅದೇ ತೋರಿಸ್ತಿ ಯಾವ ನಿನ್ ಮನಿ? ಮತ್ತೆ ತೋರಿಸಿದ ನೋಡ್ರಿ. ನೋಡ್ರಿ ಬಾ ಮತ್ತೆ ಹೋಗಪ್ಪ. ಎಲ್ಲೆಲ್ಲ ನೀನ ಬರ್ಬೇಕು. ನಾನೇ ಬರ್ತೀನಿ ನೋಡ್ರಿ. ನೋಡ್ರಿ ತೋರಿಸ್ತೀನಿ ನೋಡ್ರಿ. ನಡಿ ಹೋಗ. ಹಳೆಯದು ಸಾಮಾನು ತೋರ್ಸ್ ನನಗೆ. ಹಳಿ ಸಾಮಾನ್ಯ ಕಿರಿಯಲ್ ನೋಡ್ರಿ. ಮತ್ತೆ ಬಾಜು ಹೊಸ ಮೊದ್ಲಿನ ಒಕ್ಕಟ್ಟು ಬಿಟ್ರಿ. ಮೊದ್ಲಿನ ತಗೊಂಡ್ ಬಿಡ್ತಾರ್ರಿ. ಈಗ ನೋಡ್ರಿ ಅವ್ ನಡೆಯಂಗಿಲ್ರಿ. ನಾವು ಅವಾಗ ಒಲಿ ಮೇಲೆ ಇಟ್ಟು ಕೇಸಿ ಅಡಿಗೆ ಮಾಡ್ತಿದ್ದೇವ್ರಿ. ಈಗ ಒಲಿ ಮೇಲೆ ಮಾಡ್ತಾರನ್ರಿ. ಈಗ ಒಳ್ಳೆ ಅದ ಬಂದತ್ ನೋಡು. ಗ್ಯಾಸ್ ಹೋತು ಹೋಗಲ್ದಾಕ್ ಬಿಡ್ರಿ. ಅಲ್ಲ ಅವ್ರ ಕಾಲಕ್ಕೆ ಹೆಂಗ ಆತಾವನ್ರಿ. ಅದನ್ನ ಹೆಂಗ್ ಹೇಳಮ್ ಹೇಳು. ಇಲ್ಲ ಆದ್ರೂ ನಿಮ್ದ ಗಟ್ಟಿ ಕಾಲ. ನಿಮ್ದ ಬಂತಂದ್ರ ಬಾಳ ಪಾಡ ಐತಿ. ಅದು ದೇವ್ರ ಒಳ್ಳೆ ಹೊಲಕ್ಕೆ ಹೋಗಿ ಕಡಿ ಕಡ್ಕೊಂಬರ್ಬೇಕ. ಬಾ ಹೋಗಂಬ ಕರ್ಕೊಂಬ. ನೋಡ್ರಿ ಹೆಂಗ್ ಕಟ್ಸಿದಿ ಮನಿ ಕಟ್ಟಿಸ್ಬೇಕಾದ್ರ ಎಷ್ಟ್ ಕಷ್ಟಪಟ್ಟಿ ಬೇವ? ಮನಾರ್ರಿ. ರಾತ್ರಿ ಚಂತನ ಅಡಿಗೆ ಮಾಡ್ಬೇಕ್ರಿ. ಚಂತನ ಅಡಿಗೆ ಹೋಗ್ಬೇಕ್ರಿ. ಬುಡಕ್ ನೆಲಕ್ ಕಲ್ಲು ಹತ್ತೀನಿ. ಹುಡುಗನ್ ಮಕ್ಳು ಇಟ್ಟಿದ್ದು ರೀ. ಅಯ್ಯ ನಾನು ಕತಿ ಸಿದ್ದರಾಮನ್ ಕತಿ ಆದ್ರಿ. ನಾನು ಪುರಾಣ ಕೇಳಿದ್ರಂದ್ರಿ ಯಾರಿಂದೂ ಆಗ್ಲಾರ್ದ್ರಿ. ಅವು ಪುರಾಣಗಳು ಈಗ ಎದಕ್ಕೂ ಮಣಿಲಾರ್ದಂಗ ಅದ ಹುಚ್ಚದಂಗಾಗಿ. ಹಿಂಗ ಕಾಲ ಸರಿ ಇಲ್ಲ. ಈಗಿನ ಪುರಾಣಗಳು ಪಾಡಿಲ್ಲ. ಮೊದಲಿನ ಮಂದಿ
ಗಂಡ ಹೆಂಡತಿ ಅಂತಂದ್ರ ಹೆಂಗ ಬದುಕಬೇಕು, ಹೆಂಗಿರ್ಬೇಕು ಹೇಳು. ಈಗಿನ ಕಾಲದಾರಿ ನಮ್ಮ ಬುದ್ಧಿ ಹೇಳ ನಮ್ಗೆ. ಹೆಂಗಿರ್ಬೇಕು, ಹೆಂಗ್ ಮಾಡ್ಬೇಕು, ಚಲೋತ್ನ ಮಾಡಿ ಉಣ್ಣೋದು ಕಲಿಬೇಕ್ರಿ. ಕುಡಿಬಾರ್ದ್ರಿ, ಇಸ್ಬಾರ್ದು ಆಡ್ಬಾರ್ದ್ರಿ ಅಂದ್ರೆ ಪಾಡ್ರಿ. ತಮ್ಮ ಬುದ್ಧಿ ತಮ್ಮ ಊರದಿಂದ ಓದ್ತಾರ್ರಿ. ಮಾಡ್ಕೊಂಡು ಮಕ್ಳು ತಗೊಂಡು ಮರಿ ತಗೊಂಡು ನಮ್ಮ ಬಾಳೆ ಯಾರಿಗೂ ಹಳ್ಳಿ ಓಡಾಡ್ದಂಗ ಮಾಡಿ ಉಣ್ಬೇಕಂತ ನಾವು ಹೇಳ್ತೀವ್ರಿ. ಮತ್ತೆ ಅವ್ರಿಂದ ಯಾರ್ದಂತ ಇದೇ ನಿನ್ ಕಾಲ್ ಟೀಚರ್ ನೇವ ನಿಂದ ಕಟ್ಟಿಗೆ ಹಾಲು ಮೊಸರು ಹೊಡೋದ್ರಿ. ಇದ್ರಾಗ ಇಡ್ತಿದ್ದ ಯಾಕ ಮತ್ತೆ ಸುಡ್ತಾವ್ರಿ, ಹಾಲು ಸುಡ್ತಿರ್ತಾವ. ಮತ್ತೆ ಮೊದಲು ಇಂಥವ್ ಬಂದವ್ರಿ. ಈಗ ಇಂಥವು ಬಂದಾರ ಅಂತದ್ರಾಗ ಸುಡು ನಡಿತೇವನ್ರಿ. ಸುಡು ಇಟ್ರ ನಡಿಯಂಗ್ರಿ. ಹಾಲು ಮೊಸರು ಇಡ್ತೀವಿ ನೋಡ್ರಿ. ಈಗ ಹಾಲು ಮೊಸರು ಇಡಾಕನ ಇದು ಬೆಣ್ಣೆ ಮಾಡಿ ಇವು ಆಕಳ ಕೊಡ್ತಾರೆ, ಉಂಡು ಕೊಡ್ತಾರೆ. ಮೊದಲು ಮಾಡೀವ್ರಿ, ಒಟ್ಟು ಹಾಲು ಮೊಸರು ಇಡಕ್ ಜಾಗ ಮಜ್ಜಿಗೆ ಮಾಡೀವ್ರಿ. ಈಗ ಇಲ್ಲ ನೋಡ್ರಿ ಕಡಬಾರ. ಈಗ ಹಾಳಿ ಸಾಮಾನು ಈಗ ಇವು ನಿಮ್ ಸಾಮಾನ, ನಮ್ ಸಾಮಾನು. ಈಗ ಏನಂತಾರ ಇದಕ್ಕ? ಕಡಗೋಲ್ ಅಂತಾರ. ಅವು ಏನ್ ಬೇವ? ಇವು ಮಜ್ಜಿಗೆ ಹಾಕ್ಲಾಕ್ರಿ, ಮಾಡ್ಲಾಕ. ಹಿಂಗ ಹಾಕಕ್ ಕಿಲಿಗೊಂದ್ರಿ, ಕಿಲಿಗೊಂದ್ ಹಾಕಿ ಹಿಂಗ್ ಜಕ್ಕೊಂತೀವ್ರಿ. ಇದು ಉಲ್ಟಾನ ಹಿಂಗ್ ಇಡ್ಬೇಕನ? ಹಿಂಗ್ ಇಡ್ಬೇಕ್ರಿ. ಈಗ ಹಿಂಗ್ ಇಟ್ಕೇಸಿ ಇಲ್ಲಿಗೊಂದ್ ಹಾಕಿರಿ, ಇಲ್ಲಿಗೊಂದ್ ಹಾಕೇಸಿ ಇದು ಆದ್ರ ಹಗ್ಗ ಜಗ್ತೀವ್ರಿ. ಹಿಂಗ್ ಮಾಡೋದು ದೊಡ್ಡ ಗಡಿಗೆ. ಎಷ್ಟು ತೆಗಿತಿದ್ರಿ ಬೆಣ್ಣೆ ಅವಾಗ? ಅವಾಗಿಂದ ದೊಡ್ಡದ್ರಿ. ಇವು ಎತ್ತಿದ್ ಹೇಳ್ತಿದ್ದಿಲ್ರಿ, ನೀವು ಹತ್ತಿ ಕಾಳು ಹಾಕ್ತಿದ್ದೇವ್ರಿ, 2 ಪುಟ್ಟಿ. ಅಷ್ಟು ಚಂದಾಗ ಅವನು ಅವಾಗಿಂದ ವಾಸ ಒಂದ್ ಮನೆ ಹಸುವಿಂದನ ತುಪ್ಪದೇವ. ಇದು ಎಮ್ಮಿದ್ರಿ. ಅವಾಗ ಕಾಸಿದ್ರ ಒಂದ್ ಮನೆ ಕಾಸಿದ್ರ 9 ಮನೆಗೆ ನಾತ ಬಿಡ್ತಿತ್ತು. ಈಗೇನಾದ್ರಿ ಈಗ ಪಾಕಿಟ್ ತಗೊಂತಾರ್ರಿ. ಅದೇ ಎಮ್ಮಿ ಪಾಕಿಟ್ ಬಂದಿರ್ತಾರ ಊರನ ಹಿಂಡಕ್ ಬಂತಾರ, ಅದು ನೆಕ್ಕತಾರ, ತಿಂದು ಬಿಡ್ತಾರ. ಅವ್ರಿಗೆ ರುಚಿ ಆಗ್ತದ್ರಿ ಒಂಥರ. ನಾದ್ ಮುಟ್ಟಂಗಿಲ್ರಿ. ನೀವಂತ ಮುಟ್ಟಕ್ಕು ನೀವು ಕೈಯಾರಿ ಮಾಡಿದ್ದ ಉಣ್ಣೋದು? ನನ್ನ ಕೈ ಮೇಲೆ ಐನ ಕಂಡು ಹರಿದಿಲ್ರಿ ನಾನು ನನ್ನ ಕೈ ಮೇಲೆ. ಹಂಗಂದ್ರಿ ಎಮ್ಮಿ ಹಿಂಡು ದನಗಳು ಎಮ್ಮಿ ನಾನು ಒಟ್ಟ ಕಂಡ ಹರಿದಿಲ್ಲ. ಐನ ಹಂಗೆ ನನ್ನ ಮನ್ಯಾಗ ಐನ್ ಇದ್ದಿದ್ದ ಯಾವಾಗ್ಲೂ ಸತತ ಸದಾ ಐನ್. ನಿನ್ ಮನೆಗೆ ಬಂದ್ರೆ ಮಜ್ಜಿಗೆ ಕುಡಿಬಹುದು, ಯಾಕವ ಬೆಣ್ಣೆ ತಿನ್ಬಹುದು, ತುಪ್ಪ ಸವಿಬಹುದು. ಆಯ್ತು 2 ಆಕಳ ಕೈ ಹಿಡ್ಕೊಂಡ್ರಿ. ಈಗ ಒಂದೊಂದು ಹರಿ ಮೇವು. ಈಗ 2 ಆಕಳ ಕೈಯಾಗ ಬುತ್ತಿರಿ ಹೊತ್ಕೊಂಡ್ ಬಂದಿವ್ರಿ. 2 ತೆಗ್ಗಿಳಿ ಗದ್ದೆ ತನಕ ಹೋಗಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಮನಾರ? ಎಷ್ಟು ಕಿಲೋಮೀಟರ್ ಆಗತ್ತಾನ? ಹೋಗದೆ ಎಷ್ಟು ಅರ್ಧಾರಿ ಅಂತ? ಒಂದ್ ಅರ್ಧಾರಿ ಮ್ಯಾಗ ಆಗ್ತದ್ರಿ. ಹೋಗಾಗ ಒಂದ್ ಅರ್ಧಾರಿ, ಬರಾಗ ಒಂದ್ ಅರ್ಧಾರಿ. ನಾಟ್ ಹೊತ್ಕೊಂಡ್ ಹೊತ್ಕೊಂಡ್ರಿ. ಅಂದ್ರೆ 4-8 ಕಿಲೋಮೀಟರ್ ಗಟ್ಟೆವ. ಏನು ಹಳೆ ಸಾಮಾನು ಜಗ್ಗಿಟ್ ಬಿಡವ ಮನ್ಯಾರಿ. ಕುಂಟಿಜೆಂಡು ಯಾರು ಬಂದ ಮತ್ತ ಅವಾಗ ಈಗನು ಬರ್ತಾ ಇರ್ತಾರ ಯಾರ ಮಜ್ಜಿಗೆ ಕೊಡೆವ? ಇದೊಂದು ಇಲ್ಲ ಅಂದ್ರಿ, ಇಲ್ಲ ಅನ್ನೋ ಶಬ್ದಿಲ್ರಿ. ಇದು ಇಲ್ಲದ್ದೇ ಇಲ್ಲ ಅಂತ ಮಜ್ಜಿಗೆನು ಮಾಡಿಕೊಟ್ಟಿ. ಅಮೃತ ಇದ್ದಂಗ ಯಾಕೆ ಹೋದ ಮಜ್ಜಿಗೆ ಅಂದ್ರ ಅಷ್ಟಿದೆ. ಅದು ಶಾಂತಿ ರೀ, ಶಾಂತಿ. ನಾವ್ ಉಳ್ಳಿ ಕಟ್ಟೈತ್ರಿ ಕೊಡ್ಬೇಕು, ದಾನ ಮಾಡ್ಬೇಕ್ರಿ. ಹೇಳೋದ್ರ ಬಗ್ಗೆ ದಾನ ಮಾಡ್ಬೇಕ್ರಿ. ನಾವೇ ಉಂಡಕ್ಕೆ ನಾವ್ ಕೈ ಮೇಲೆ ಉಂಡೇವಂದ್ರ ಆ ದಾನ ಅಲ್ರಿ. ಅದು ನಮ್ ಚುಟ್ಟು ಅವ್ರ ಬಾಯಾಗಿಟ್ರೆ ಅದೇ ನಮ್ ಸಂಗಾಟ ಹಿಂದ್ ಬರ್ತದ. ಹಿಂದ ಬರೋದು ಅದು ಒಂದೇ ನೋಡಿ. ಅಯ್ಯ ಪಾಡಾಕ್ ಕೊಡಿ ಅಂತೆ. ಮತ್ತೆ ಅದೇನ್ ಕೊಟ್ಟಿತ್ತು ಬಿಡು, ಕೋಡಿ ಕರಿಗಾಲಿಗೆ ಎಡೆ ಅಂತಾರೆ. ಅನ್ಸಬಾರ್ದು. ನನ್ನ ಜೀವನ ಇರುತ್ತಾನೆ ನಿನಗೂ ಆದ ಕಾಲಕ್ಕೆ ಅವ್ರು ಯಾಕೆ ಮಾಡಲ್ಲ. ನಮ್ಮ ಕೈಲಿ ನಾವು ನಮ್ಮ ಕೈಗೆ ಎಟ್ಯಾಕ್ರಲ್ಲ ಕೊಡ್ಬೇಕು. ಎಷ್ಟು ಚಂದ ಮಾತಾಡಿ ಅಮ್ಮ. ಇದು ನಿಮ್ಮ ಪೂಜೆ ಕೊಠಡಿ. ನಿನ್ನ ದೇವ್ರ ಯಾವ್ದು ನಿಂದು? ನಮ್ಗೆ ಕೊಡೆಕಲ್ ಬಸವಣ್ಣ್ರಿ ಮಲ್ಲಯ್ಯ. ಅಷ್ಟು ಇಷ್ಟ ನಿನಗೆ ಪೂಜೆ? ಅಷ್ಟ ಕೊಡೆಕಲ್ ಬಸವಣ್ಣ ಪೂಜೆ ಮಾಡಿದ್ರೆ ನಿಂಗೆ ಶಾಂತಿ. ಮತ್ತೇನು ಹಳೆ ಸಾಮಾನು ಏನದು? ಇವು ಏನ? ಇವೇ ಮೊದಲಿನ ಸಾಮಾನುಗಳು ನೋಡ್ರಿ. ಏನದು ತೋರ್ಸೊಂದು? ಇವೇ ಸಲಿಕ್ರಿ. ಈಗ ನೀವು ಬಳಸಿದ್ದೇನೆ ಇದು ಏನಿದೆ? ಇದೇನಿದೆ? ಇದು ಮಾಡ ಸಲಿಕ್ರಿ. ನೀವು ಬಾಳೆ ಮಾಡಿ ಸಾಮಾನು ತೆಗೆದಿಟ್ರಿ ಹಂಗ? ಅಳದಿಲ್ರಿ. ಇವೆಲ್ಲ ಅಡಪಟ್ಟಿ ಆಗ್ಬಿಡ್ರಿ. ಏನ್ ಕಿತ್ಬೇಕ್ರಿ? ಇದಕ್ಕೇನ್ ಇದೇನಂತಾರ? ಇದಕ್ಕ ಇದೇನಿದೆ? ಕುಡ್ಗೋಲ್ರಿ. ಇವ್ ಮೊದಲಿನ ಕುಡ್ಗೋಲ್ರಿ. ಇವೇ ತಗೊಂಡ ಕೊಯ್ತಿದ್ದೇವ್ರಿ ನಾವು ಗಾಳಪಾಳ. ಹೌದಲ್ಲ? ಇವೆಲ್ಲ ಬೇಕಾಬೇಕು. ಮತ್ ಇವ್ ಇರ್ಲಿಕ್ ನಡೀತಿದ್ದಿಲ್ರಿ. ಇವ್ ಕುಡ್ಗೋಲ್ ಇರ್ಲಿಲ್ಲ. ಅದೇನು ಕಳೆ ತೆಗಿಯಕ ಇದು ಆಗಿನ ಕಾಲದ ಪತ್ತನ ಇದು? ಏನ್ ಇದಲ್ಲ, ಹಳೆ ಸಾಮಾನ ಇಷ್ಟ ಇರೋದು. ಇರ್ಲಿ ಬಿಡ. ಅದಾವ ನಾವು ಕೂರಿದೇನ್ರಿ, ಕುಂಟಿದೇನ್ರಿ ಮ್ಯಾಗ ಕೊಟ್ಟಿಲ್ರಿ. ಅದಾವ ಮ್ಯಾಗ ಅದಾವ.
ನೋಡೋಣ ನೋಡ್ರಿ ಬಾ, ಹೋಗ್ಬಾ. ಕುಂತಿದ್ದಂಡ ಅವ್ರಿ ಕೂರಿದ್ದಂಡ ಅವ ಯಾವ ಸಾಮಾನ್ಯ ಮೊದಲಿನ ಸಾಮಾನ್ಯ ಅಳದಿಲ್ರಿ ಅಳದಿಲ್ರಿ ಉಳ್ದದ್ ನೋಡ್ರಿ ನಮ್ದು ನಿಮ್ದು ನಂದು ಬಿಸಿನೀರ್ ಕಾಸಕ 20 ರೂಪಾಯಿ ಕೊಡ್ತೇವೆ ಇಲ್ಲಿ ಇದು ನೀವು ಅಡಿಗೆ ಮಾಡ್ತೀರ ಇಲ್ರಿ ಸಸ್ಯ ಮಾಡ್ತಾರೆ ಇದು ಈಗಿನ ಕಾಲದವ್ರದ್ದು ಈಗಿನ ಕಾಲ ನಿಮ್ ಕಾಲದ್ದು ನಮ್ಮ ಕಾಲದ ಒಲಿ ರೀ ಇದ್ರಾಗ ಅಡಿಗೆ ನಿಮ್ದು ನಮ್ದು. ಅದ ಒಗ್ಗಿಂಡಿ ಅದೇ ಒಗ್ಗೇನ್ರಿ ಅದೇ ಒಗ್ಗೇನ್ ಅದ್ಭುತ ಹಾಂ ಇದ್ರ ಮ್ಯಾಲ ಮನಿ ಐತೆ ನಿನ್ನು ಮ್ಯಾಗ ಇದು ಕೆಳಗೆ ಗೇಟ್ ಆದ್ರೆ ಮ್ಯಾಗ ಆಟ ನಡೆಯೋ ನಿನ್ ಮನಿ ಅದಕ್ಕೆ ಇಷ್ಟ ಹಾಕಿಟ್ಟಿಯಮ್ಮ ಬಂದು ಒದ್ದಾಗ ಬೆಳೆದಿವ್ರಿ ಯಾರನ್ನ ಒಯ್ತಾರ್ರಿ ಬಂದ್ ಮನೆ ಹೇಳಿದ್ರೆ ಒಂದೊಂದು ಕೊಟ್ಟು ಕಳಿಸ್ತೀವಿ ಮತ್ತೆ ಮಠಕ್ಕೆ ಕಳಿಸ್ತೀವಿ ನೀವು ಒಯ್ದ್ರಿ ಮಠಕ್ಕೂ ಕೊಟ್ಟಿವ್ರಿ ಮಠಕ್ಕೂ ಕೊಡ್ತೀವಿ ಮಠಕ್ಕೂ ಕೊಟ್ಟಿವ್ರಿ ಬಾ ಬಾಲ್ಕನಿ ತೋರ್ಸ್ ನಡಿ ಬರ್ರಿ ಗೌಡ್ರ ಓ ಮೊಟು ಅರೆ ಕ್ಯೂ ಆಯ ಬಾಯ್ ಚಲೋ ಏನು ಭಾರಿ ಐತಲ್ ಬೇಮ್ ಇದ ಬರ್ರಿ ಇದ್ರಾಗ ನೀ ದಿನ ಅಡ್ಡಾಡ್ತಿ ಮೊಮ್ಮಗಳ್ರಿ ಇದು ನಿಮ್ಮ ಮನೆ ಇಲ್ಲೇ ಇರ್ತೀರಿ ನೀವು ಇಲ್ಲಿ ಇತ್ತು ಇದ ಅಲ್ಲ ನೀವು ನಿಮ್ ಕೊಠಡಿ ಇದೇನಾ ಮೊದಲ 3000 ರೂಪಾಯಿ ಕೊಟ್ಟು ಮನೆ ತೊಗೊಂಡಿದ್ರಿ ಜಾಗ ಬರೀ 3000 3000 ತೊಗೊಂಡ್ರಿ ನಮ್ಮ ಜಾಗ ಅಲ್ಲೇ ಅದ ಆ ಓಣ್ಯಾಗ ಅದ್ರಿ ಅವ ಅಣ್ಣನ ಮಗ ಬಿಟ್ಟು ಬಂದ್ರಿ ನಮ್ಮ ಮನೆನ ಈಗ 3000 ರೂಪಾಯಿ ತೊಗೊಂಡ್ರಿ 3000 ರೂಪಾಯಿನಿಂದ ಹಿಂದಗಡೆ ಬಿತ್ರಿ ಬಿದ್ದಿಂದ ನೀನೋ ಕಟ್ಸಿಯಲ್ಲ ನಾನೇ ಅಚ್ಚ ಆದ್ರಿ ಮಾಂತಪ್ಪ ಗೌಡ ಅಲ್ಲಿಪುರ ಅಲ್ಲಿಪುರ ನಾಡಗೌಡ್ರು ನಾಡ್ಗೋಡು ಮುದನೂರು ಬಿ ಮುದನೂರು ಮನ ಇವ್ರು ನಿಮ್ಮ ಯಜಮಾನ್ರು ಬಾರಿದಾರವ ಮೊದಲು ಮನಾರ್ ಮ್ಯಾಗದನ್ರಿ ಎಂಡ್ರು ಮಕ್ಕಳು ನೋಡಿಲ್ಲ ಬರೇ ಮಂದಿ ಇವತ್ತು ಹರಿತಿತ್ತಿಲ್ರಿ ಒಂದು ಹರ್ಕೊಂಡು ಓದ್ತಿತ್ತು ಇಲ್ಲ ಕರ್ಮಣಿ ಕಟ್ಟಿದ್ವು ಎಷ್ಟೊತ್ತಿದ್ರು ಶುದ್ಧ ಮಾಡಿ ಕಟ್ಟಿ ಬರ ಅದು ಒಂದ್ ದಿವಸ ಬರೋ ಮನೆಗೆ ಅದನ್ನ ಮತ್ತೆ ಇದನ್ನ ಬಿಡುಗಡೆ ಮಾಡಿಸ್ತಿದ್ದಿಲ್ಲ ಅದನ್ನ ಸಾಧ್ಯ ಹೊಲ ಮನಿ ಮಾರ್ಕೊಂಡು ಬರೀ ಇದೇ ದಂಧೆ ಮಾಡಿ ನಮ್ದು ಏನೇನೇನೇನು ಮನೆ ಕಡೆ ನೋಡ್ತಿದ್ದಿಲ್ಲ ಪ್ರಪಂಚ ನೋಡಿಲ್ರಿ ಬರೀ ಊರ್ನ ಗೌಡಿಕೆ ಮಾಡ್ಯಾರ ದೇಶನ ಅಲ್ಲಿ 4 ವರ್ಷದಾಗ ನಾಟೆ ಊರಿಗೆ ಬಂದ 4 ವರ್ಷದಾಗ ನಾಟೆ ಒಳ್ಳೇದ್ ಮಾಡ್ಯಾರ ಅಂತೀರ ಏನ್ ಕೆಟ್ಟದ್ ಅಂತೀರ ಒಳ್ಳೇದ್ ಮಾಡಿದ್ರೆ ನಮ್ಗೆ ಸುಖ ಆಯ್ತು ಸುಖ ಆಯ್ತು ಒಳ್ಳೇದ್ ಮಾಡ್ಯಾರ ಅಲ್ಲ ಮತ್ತೆ ಕೆಡಿಸಿಲ್ಲವ ಒಂದ್ ಮಾಡ್ಯಾರ ಸಂಸಾರ ಒಡೆಯೋದನ್ನ ಜೋಡಿಸಿದ ಮತ್ ಗೌಡ್ರ ಕೆಲಸ ಇರ್ಲಿ ಒಳ್ಳೇದ್ ಮಾಡ್ಯಾರ ಗೌಡ್ರಿಂದ ಕುಲ್ಕಣ್ಯರಿಂದ ಒಟ್ಟು ಹಿಂಗೆ ಒಟ್ಟು ಇವ್ರು ನೋಡೇ ನಮ್ಮ ಗೌಡ್ರು ಇವ್ರು ನಮ್ಮ ಮನೆಯವ್ರ ಮಾತು ಹೋಗ್ಳು ಹಾಕಿ ದಾಟಿಲ್ರಿ ಅಷ್ಟು ಒಂದು ಪೊಲೀಸ್ ಕಚೇರಿಗೆ ಹೋಗ್ಲಾರ್ದಾಗ ನೋಡ್ಕೊಂಡಾರ ಭಾರಿ ಗೌಡಿಕೆ ನಮ್ಮ ಮನೆ ಕಟ್ಟಿಗೆ ಕುಂತೋಗ್ಬೇಕು ಗೌಡ ಮತ್ತೆ ಅಕ್ಕಿ ಹೋಗಿಲ್ಲ ನಮ್ಮ ಮನೆಯವ್ರ ಇಲ್ಲೇ ಬಗೆಹರಿಸಿ ಹೊಂದಾಣಿಕೆ ಮಾಡಿ ಕಳಿಸಿಬಿಡೋರು ಭಾರಿ ಅಂದ್ರೆ ಗೌಡ ಅವರು ಅದು ಅವ್ರ ಹೊಲೆಗೆ ಎಣ್ಣೆ ಹಾಕಿ ನಮ್ಮ ಮನೆಯವ್ರು ಬಿಟ್ಟು ಮುಂದಕ್ಕೆ ಹೋಗಿಲ್ರಿ ಹೌದಲ್ಲ ಇಲ್ರಿ ನೋಡವ ಅಲ್ಲ ಇಂಥ ನೋಡ ಅದು ನನಗಿದು ಮಾತು ಕೇಳಿ ಭಾಳ ಖುಷಿ ಆಯ್ತು ಹೊಂದಾಣಿಕೆ ಮಾಡ್ಯಾರ ಇಲ್ಲಿ ಏನಿದು ಇದು ಬಾ ಮನೇನೆ ಬರ್ರಿ ಬಾ ಬರ್ರಿ ಬರ್ರಿ ಇದು ನಿಮ್ದು ಕೋಣೆ ನೀವು ಇಲ್ಲೇ ಇರ್ತೀರಿ ಮಕ್ಕನದ ಇಲ್ರಿ ಅಲ್ಲಿ ಹೊರಗೆ ಮಕ್ಕೊಂತೀನಿ ಈಗ ಇದಕ್ಕೆ ಅಂದ್ರಿ ಬಾರಪ್ಪ ಈಗ ಅಕ್ಕಿದ್ಯಾ ನೋಡ್ರಿ ಗೋಧಿ ಕಲ್ಲು ಇದು ಗೋಧಿ ಕಲ್ಲು ಹ್ಞೂ ಇದ್ರಾಗ ಜೋಳ ಹೊಡಿಯೋದು ಗೋಧಿ ಹೊಡಿಯೋದು ಗೋಧಿ ಶಾವಿಗೆ ರೀ ಶಾವಿಗೆ ಗೋಧಿ ಬೀಸ್ತಿದ್ದೇವ್ರಿ 3 ಕುಂತು ಗೋಧಿ ಬೀಸೋದ್ರಿ 3 ಬೇಕಲ್ಲ ವಜ್ಜಾಗತ್ತ ಒರು ಆತದ್ರಿ ಗೋಧಿ ಗೋಧಿ ಇರ್ತಾವ ಬೀಸ್ಕೇಸಿ ಶಾವಿಗೆ ಬಸಿ ಶಾವಿಗೆ ಮಾಡಿವ್ರಿ ಶಾವಿಗೆ ಮಾಡಕ ಅದು ಇದ್ರಾಗ ಇಟ್ಟು ಬೀಸ್ಕೊಳ್ಳೋರು ಬೀಸ್ಕೊಂಡು ನಿಮ್ದ ನೀವು ಟ್ರಂಕ್ ಕೋಸಿ ನಮ್ಮ ನಿಮ್ಮ ನಮ್ಮ ಈಗಿನವರು ಟೀಚರ್ ಬಂದ್ಬಿಟ್ಟು ಟೀಚರಿ ಅದ ನಮಗೆ ಮದುವೆ ಆದಾಗ ನಿಮ್ಮ ಮದುವೆಗೆ ಏನ್ ಕೊಡ್ತಿದ್ರಿ ಒಂದ್ ಗಂಗಾಳ ಕೊಟ್ಟಾರಿ ಒಂದ್ ಚರಿಗೆ ಕೊಟ್ಟಾರಿ ಇಷ್ಟ ಅವಾಗ ಆಟೆ ಕೊಡ್ಬೇಕಾದ್ರೆ ಭಾಳ ಆಯ್ತದ ಒಂದ್ ಕೊಡಾರಿ ಟ್ರಂಕ್ ಆಮೇಲೆ ನೀವು ತಗೊಂಡಿರಿ ಏನು ಇಲ್ರಿ ಅವಾಗ ಸಾಮಾನ್ಯನೇ ಇಲ್ರಿ ನಿಮ್ಮ ಕಾಲದ ಟೀಚರಿ ಏನು ಇವೇ ಟೀಚರ್ ನಿಮ್ಗ ಟೀಚರ್ ಚಂದ ಐತಿ ಇದು ಏನಿದೆ ಅದನ್ನು ಕೋಡಿನ ಅದು ಕೋಣಿನ ಬಾ ಅಂತ ನೋಡ ಇದನ್ನ ಇಲ್ಪಾ ಅದ್ರಾಗೇನು ಕತ್ಲ ಐತಿ ಬಾ ಸಾಕು ಹಾ ಇದೇ ಕೋಡಿನ ನೋಡ್ರಿ ಚಂದ ಐತಿ ಕೈ ಮೇಲ್ರಿ ಹೆಣ್ಮಗಳ ಕೈ ಮೇಲೆ ಮಾಡ್ಕೊಂಡು ತಾಯಿಗೆ ಒಂದೇ ಬೇಳಿ ನಮ್ಮವ್ಗ ಒಬ್ಬಾಕ್ಯಾರ ನಾನ್ರಿ ನಮ್ಮ ಅಪ್ಪ ನೌಕರಿ ಮಾಡ್ತಿದ್ನಂತ್ರಿ ಏನ್ ಮಾಡ್ತೀರಿ ನೌಕರಿ ಪೊಲೀಸ್ ನೌಕರಿ ಮಾಡ್ತಿದ್ನಂತ್ರಿ ಅವಾಗ ನಮ್ಮ ಅಪ್ಪ ಅಕ್ಕಡ್ದು ಒಳಗೆ ಹಾಕ್ಯಾರ ನಾಪತ್ತೆನೆ ಮಾಡ್ಯಾರ್ರಿ ಒಟ್ಟೆ ಸಿಕ್ಕೇ ಇಲ್ಲ ನಾನು ಪುರಾಣ ಹೇಳಿದ್ರಿ 8 ದಿನ ಮುಗಿಯಂಗಿಲ್ಲ ತಿಂಗಳು ಮುಗಿಯಂಗಿಲ್ಲ ಇರ್ಲಿ ನಿಂಗೆ ಏಟ್ ಆಗತ್ತ ಆಟ ನನಗೆ ಹೇಳು ಕತೆ ನಿನ್ ಕತಿ ಕೇಳಕಂತ ಬಂದೆ ನಿನಗೇನೋ ಕನಸು ಮನಸ್ಸಿನಾಗ ಇತ್ತ ನಾ ಬರ್ತೀನಿ ಇವತ್ತಂತ ಅಲ್ಲ ನನ್ನ ಪುರಾಣ ದೊಡ್ಡದ್ರಿ
ಈ ಕಡೆ ಒಳಗಲ್ರಿ ಯಾರ್ಯಾರು ಬಂದಿಲ್ರಿ ಮಕ್ಕಳೆಲ್ಲ ನಾವು ಒಂದೇ ನನ್ನ ಮಗನ ನಿಂತೂ ಇಲ್ಲ ನಾನು ನಿಂತಿಲ್ಲ ಯಾರು ಇಲ್ರಿ ನಮ್ಮ ಅಪ್ಪ ಸತ್ತು ಅದರಿಂದ ನಮ್ಮ ಅಪ್ಪ ಸತ್ತು ಅದರಿಂದ ನಮ್ಗೆ ಇಷ್ಟೇ ಆದ ನಮ್ಮ ಯಾಕೆ ಗಂಡಾಗಿ ಅಡಿಯಾಗ ಗಂಡ್ರಿ ಊರಾಗಿ ಹೆಣ್ಣು ಯಾರು ಒಬ್ರು ಕರ್ದರಿಗೆ ಅಲ್ಲ ಅಂತ ನಾ ಈ ನುಡಿ ಅಂದಿಲ್ರಿ ರಾತ್ರಿ ಹೋಗಿ ಅವ್ರ ಮನೆ ಕೈ ಕೊಟ್ಟು ದಗದ ಮಾಡಿ ಬಂದೇನ್ರಿ ಮುಂಜಾನೆ ನಾನು ಕಾಯ್ಕೊಂಡು ಮಾಡಿ ಏನ್ ನಿಮ್ ಪ್ರಕಾರ ಬದುಕಂದ್ರೆ ಏನ್ ಜ್ವಾಳ ಜೀವನ ಅಂದ್ರೆ ಏನ್ ಜ್ವಾಳ ಕಿತ್ತಿದ್ರಿ ಹೊಲ್ದ ಕಸ ತೆಗಿದ್ರಿ ಮತ್ತು ಗಳೆ ಸಾಮಾನು ಗಾಡ್ಯಾಗ ಹಾಕೊಂಡು ಹೋಗೋದು ಮತ್ತು ಮನೆಗೆ ಹಾಕೊಂಡು ಮುಳ್ಳು ಕಡಿಯೋದು ಸುಡೋದು ಸಂತಿಗೆ ಹೋಗೋದು ಕಾಯಿಪಲ್ಲೆ ತೊಗೊಂಡು ಎಲ್ಲಿ ಮಾಡ್ತಿದ್ರಿ ಉಳ್ಳಾಗಡ್ಡಿ ಹಚ್ತಿದ್ದೇವ್ರಿ ಎಲ್ಲಿ ಮರಕ್ಕೆ ಕೆಂಬಾಯಿ ರೀ ಕೆಂಬಾಗಿ ಕೆಂಬಾಯಿಗೆ ಹೋಗಿನ್ರಿ ಮುತ್ತಿಗೆ ಹೋಗಿನಿ ಮುದ್ನೂರ ಮಾರಿನಿ ಹುಣಸಿಗೆ ಹೋಗಿರಿ ಎಲ್ಲಾನು ತಾಳಿಕೋಟಿಗೆ ಹೋಗಿರಿ ಕೋಳೂರಿಗೆ ಹೋಗಿನ್ರಿ ಸುತ್ತಲೂ ಹಳ್ಳಿಗೆ ಹೋಗಿರಿ ಎಲ್ಲ ಅಲ್ಲ ಸುತ್ತಲೂ ಊರಿಗೆ ಹೋಗಿ ಮಾಡ್ಕೊಂಡ್ ವ್ಯಾಪಾರ ಮಾಡಿ ಎಷ್ಟು ಮಕ್ಳು ಮಾಡಿ ಬದುಕಿಸಿ ಇವೆಲ್ಲ ನಿಮ್ಮ ಮೊಮ್ಮಕ್ಕಳು ಇವನೇ ಒಬ್ಬನೇ ರೀ ಇದು ಮೊಮ್ಮಗ ಒಬ್ಬನೇ ರೀ ಇಬ್ರು ಹೆಣ್ಮಕ್ಳು ಸರಿಯವ ಖುಷಿ ಆತ್ ನಿನ್ ಜೀವನ ಬದುಕಿನ ಕತೆ ಕೇಳಿ ಏನಾರ ಹೇಳ್ತಿ ಬೇರೆ ಮತ್ತೇನ್ ಹೇಳಿದ್ರಿ ದುಡ್ದಂತ್ರ ಇಟ್ಟ ನೋಡಿ ಇಲ್ಲೇನ್ ಬೇಡ ನೋಡ್ರಿ ನೋಡ್ರಿ ನಾ ಯಾಕೆ ಬೇಡ ಯಾರ ಅಂತ ನೋಡ್ರಿ ಬಾರ್ ಬಾ ನೋಡ್ರಿ ಇಲ್ಲಿ ಕಟ್ಟಿಗೆ ಪಟ್ಟಿಗೆ ಹೊಡ್ತಿದೆ ನೋಡ್ರಿ ಚೆನ್ನಾಗೈತಿ ಕತೆ ಅಂತೂ ಇದು ಏನಿಲ್ರಿ ಅಯ್ಯೋ ಅವ್ರು ಗೋಳ್ ಇಟ್ಟಿರಿ ಕಾಳುಗಳು ದನಗಳಿಗೆ ಗೋಳು ರೀ ಗೊಳ್ಳ ಅಂದ್ರ ಅಕ್ಕಿ ಇದೆ ಅಕ್ಕಿ ದಿನ ತೌಡು 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 ಇಟ್ಟಿರಿ ಅದಕ್ಕೆ ಮಾಡ್ಕೊಂಡು ಅಲ್ಲೆಲ್ಲ ಮತ್ತ ಈಗ ಹೊಲದಿಂದ ಇದು ಇಲ್ವಾ ಇಲ್ಲಿ ಬೆಳಕಿ ಈ ಕಡೆಯಿಂದ ಈಗ ಹೊಲದಿಂದ ಇದು ಬರ್ತೈತಲ್ಲ ರಾಶಿ ಬಂದ್ಮೇಲೆ ಅದನ್ನ ಒಟ್ಟಕಂತಾನ ಒಂದ್ ರೂಮ್ ಅಂತ ಮಾಡ್ಕೊಂತಿದ್ರು ಅದನ್ನೆಲ್ಲ ರಾಶಿ ಎಲ್ಲಿ ಹೊಡ್ತಿದ್ರಿ ಮನೆಗೆ ಹೋಗಿ ಇಟ್ರಿ ರಾಕಿರಿ 4 ಚೀಲ 2 ಚೀಲ ಚೀಲ ಹಾಗೇನ ಆಗ್ಯಾವ ಏನ ಹಾಗೆ ಹಾಕ್ತಿದ್ದೇವ್ರಿ ಎಲ್ಲಿ ಮನಿಗೊಳಗ ಹಾಗೆ ಇದ್ರಿ ಅವಾಗ ಮನಿ ಒಳಗ ಆಗ್ಯಾವ ಮನೆ ಒಳ್ಳೆ ರಾಶಿ ಹೊರಗಿದ್ರು ಕದ್ದು ಬಿಡ್ತಾರ ಅವಾಗಿನ ಇಲ್ರಿ ಮನಿಗೊಳಗ ಹಾಗೆ ಹಾಗೆ ಎಲ್ಲಿತ್ತ ಆಗ್ಯಾವ ಇದು ಮಾಡ್ಯಾರಲ್ಲ ಸರ್ ಇಲ್ಲಿ ಒಳಗ ಇತ್ತು ಮಾಡಕ್ ನೋಡಿದಲ್ರಿ ಆ ಮಾಡಿದಾಗ ಅಲ್ಲಿ ಆ ಬಾಂಡೆ ಅದಲ್ರಿ ಆ ಬಾಂಡ್ಯಾಗಿದ್ದ ಸುರು ಹೋಗಿರಿ ಐತಾನ ಇನ್ನು ಇವತ್ತಿಗೆ ಇಲ್ಲ ಮುಚ್ಚಿಬಿಟ್ರಿ ಎಲ್ಲ ನಾಳೆ ಮುಚ್ಚಿರಿ ಈಗೇನು ಉಪಯೋಗ ಮಾಡಲ್ಲ ಅವ್ನ ಈಗ ಎದಕ್ರಿ ಉತ್ತಾಗ ಯಾವಾಗ ಇತ್ತು ಕಾಯ್ದು ಇಟ್ಕೋಬೇಕು ಮತ್ತೆ ಬರ್ತಾವ ಬೆಳೆಯಿಲ್ಲಂಗಲ್ಲ ಅಂತ ಮಾಡ್ತಿದ್ದೆ ಒಂದ್ ಏನ ಕೇಳಿದ್ನಿ ಅವಾಗಿನ ಕಾಲದಾಗ ಬಹಳ ಕಾಳ್ರು ಸರಗಳ್ರು ಈಗ ಹುಣಸಿಗಿಂದ ನಿಮ್ ಊರಿಗೆ ಬರ್ಬೇಕಾದ್ರ ಏನಾರ ಲಗ್ನ ಮುಹೂರ್ತ ಮುಂಜಿ ಅಂತ ಹೋಗಿ ಬರ್ಬೇಕಾದ್ರ ಒಟ್ಟು ಏನೋ ಕಳು ಮಾಡಿಬಿಡ್ರ ಅಂತಲ್ಲ ಏನದ ಅಮ್ನಿ ಚೀಲ ಅಂತ ಮಾಡಿದ್ರಿ ನಾರಿನು ಅಮ್ನಿ ಚೀಲ ಅಂತ್ರಿ ಆ ಟಾಂಕದಾಗ ಕಟ್ಕೊಂತಿದ್ರಿ ಏನು ಅಮ್ನಿ ಚೀಲ ಅಂತ್ರಿ ಅದು ಜ್ವಾಳ ರೊಕ್ಕ ಅದಾಗ ಇಡದ್ರಿ ಓ ರೊಕ್ಕ ಸುರಕ್ಷಿತವಾಗಿ ಇಟ್ಕೊಳಕ ಹಂಗ ಕಟ್ಟಿಗೆನವ್ರು ನಾರಿನು ಅಮ್ನಿ ಚೀಲ ಅಂತಿದ್ವಿ ಅದ್ರಾಗ ರೊಕ್ಕ ಇಡದ್ರಿ ಇಟ್ಕೇಸಿ ಟಾಂಕದಾಗ ಹಾಕಿ ಗಂಡ ಮಕ್ಳು ಕಟ್ಕೊಂಡ್ಬಿಡ ₹1 ಇತ್ತು ಅಂಬಲ್ಲಿ ಬಂಗಾರ ಮುದ್ರಿ ಅವಾಗ ₹1 ಸಿಕ್ಕ್ರ ₹10 ಇತ್ತು ಅಂದ್ರೆ ಬಾಳ ಶ್ರೀಮಂತರ ಆ ಕಳ್ತನ ಹೆಂಗ ಅದು ಸನ್ನಿವೇಶ ಹೆಂಗಿರ್ತೈತಿ ಹೇಳದನ್ನ ಸನ್ನಿವೇಶ ಹೆಂಗ ಮಾಯಿದಾಗ ಹೋಯ್ತಿದನ್ರಿ ಅದು ಕಾಳು ಅಂತಾನೆ ಬಂದ್ಬಿಡೋರಂತ ಹಳ್ಳದು ದಂಡಿಗೆ ಪಂಡಿಗೆ ಇರೋರಂತವ್ರು ದಂಡಿಗೆ ಎಲ್ಲಿರ್ತಿದ್ರ ಹಳ್ಳಕ್ರಿ ಹಳ್ಳಕ್ಕ ಏನೇನು ಕಾಳು ಮಾಡೋದು ಏನ್ರಿ ದಾರಿ ನಡ್ಬರ್ಕ್ ಬಂದ್ಬಿಡೋರು ಬಂದ್ ಬಡಿತಿದ್ರಿ ಏನು ಹೊಡಿತಿದ್ರಿ ಹೊಡಿತಾರ ಯಾವನು ಕಾಲ್ ಕಟ್ಕೊಂತ ಇದೆ ಗುರಾನ್ ಇದು ಮನಿಗ್ ಕೊಟ್ಟ ಕಾಲಿಗೆ 6 ಕಾಲ್ ಕಟ್ಕೊಂಡಂಗ ಮಾಡಿ ಇಲ್ಲೇ ಚಿಂದಟಿ ಕೌದಿ ಅಂತಡಿ ಕಟ್ಕೊಂಡು ನೆಳ್ಕೊಂತ ಉಳ್ಕೊಂತ ಮಕ್ಕೊಂಡು ಅವ್ರ ಬಿಟ್ಟು ಆದ್ಗನ ಓಡಿ ಹೋಗಿ ಬಿಡದ್ರಿ ಹಂಗ ಮಾಡಿ ಬದುಕಿ ಬಾಳ್ರಿ ಅವ್ರ ಕಾಳ್ರಿ ಬರೇ ಕಾಳ್ರಿ ದುಡ್ಕೊಂಡ್ ತಿನ್ನಕ್ ಏನಿದ್ದಿಲ್ಲ ಬರೇ ಊಟಕ್ಕ ಕೂಳ ಸಿಕ್ಕಿಲ್ರಿ ಊಟಕ್ ಬರೇ ಕೂಳಿ ದುಡ್ದಾರ ಈಗ ನಾಯಿ ತಿಂತ ಇಟ್ಟಾವ ಬರೀ ಮಾಡಿಟ್ಟು ಚೆಲ್ಲಿದ ನಾಯಿ ಸಾಕಾಗ್ಯಾವ ಅಷ್ಟು ಈಗ ಹೆಚ್ಚಾಗ್ಯಾವ ಏನಂತೀರಿ ಇವಾಗ ಮತ್ತೆ ಈಗಿನ ಕಾಲ ಹೆಚ್ಚಾಗ್ಯದ್ರಿ ಏನ್ ಅನ್ನೋದು ಈಗಿನ ಕಾಲನ ಚಲೋನ ಆಗಿನ ಕಾಲ ಅವಾಗಿನ ಕಾಲನೇ ಬಾಳ ಪಾಡ್ರಿ ಆಗಿನ ಕಾಲನ ಚಲೋ ಅವ್ ಗಂಡು ಗೂಡ್ರಿ ಗಂಡು ಊಟ ಈಗಿಂದ ಏನಾದ್ರಿ ಬೆಂಕಿ ಹತ್ತಲಿ ಹೆಣ್ಣು ಊಟ ಇದು ಏನೇನೇನೋ ಸ್ವಾದನೇ ಇಲ್ಲ ಈಗ ನೋಡಿ ಸ್ವಾದ ಹತ್ತತ್ರಿ ನಮ್ಗ ಮೊದಲಿನ ಮಂದಿ ಸ್ವಾದ ಇಲ್ಲ ನಮ್ಗ ಇದನ್ನು ನಮಗೂ ಇಷ್ಟ ಇಲ್ಲ ನಮ್ಗ ನವಣಿ ಅನ್ನ ಇಷ್ಟ ನಾವು ಹಿಂಡಿವಿ ಅದು ನವಣಿ ಕುಟ್ಬೇಕಟ್ರಿ ಅವಾಗ ನವಣಿ ಕುಟ್ಟಿವ್ರಿ ಕೋದ್ರ ಕುಟ್ಟಿವಿ ನವಣಿ ಮರ ಹಾಕಿ ಹೊಡೆದಿವ್ರಿ
ಮರ ಇರ್ತಾವಲ್ಲ ನಾವು ಎಣ್ಣೆ ಮರ ಇರ್ತಾವಲ್ರಿ ಅವು ಮರ ಮಾಡ್ತಿದ್ದಿಲ್ಲ ಎಣ್ಣೆ ಅವಕ್ಕ ಮರ ಇವು ಇಂಥವು ಹಾಕಿ ತೂತ ಹೊಡೆದಕ್ಕೆ ಹಾಕಿ ಹೊಡಿಯೋದ್ರಿ ನೆವನಿಗೆ ಹೊಡ್ಕೊಂತಿದ್ದೇವ್ರಿ ಹೊಡೆದ್ಕೇಸಿ ಅವನ್ನ ಒಂದೇ ವಾರ ಹೊಡೆದ ವಾಲನೇ ಅವನು ಮರದ ಬಗ್ರಿ ನೈಕಾರ ಬರೋರ್ರಿ ಸೀರೆ ಅಂತ ಸೀರೆ ತಗೊಂಡು ಬಗಲಾಗ ಇಟ್ಕೊಂಡು ಏ ಅಮ್ಮ ಸೀರೆ ಕೊಟ್ಟು ಇಸ್ಕೊಂಡು ಹೋಗೋರ ಒಂದ್ ಸೇರಿ ಅದು ಏಟು ಸೇರಿ ನಾ ಮೇಲ್ಗಡೆ ಸೇರಿ ಕೀಟು ಒಂದ್ ಸೇರು ಇಲ್ಲ ಅನ್ಬೇಕ್ರಿ ನಮ್ಮ ಅಮ್ಮ ಅಂದ್ರು ನೇಯರ್ ಬಗಲಾಗ ಬಡ್ಕೊಂಡ್ ಬರೋದು ನೀವು ಒಕ್ಕಲ್ಗರ ಮಂದಿ ನಿಮ್ ಹತ್ರ ಅನ್ನ ಹುಟ್ಟೋದು ಅವ್ರ ಹತ್ರ ಸೀರೆ ಹುಟ್ಟೋದು ಆದ್ರ ಅನ್ನ ಹುಟ್ಟಲ್ಲ ಆ ಸೀರೆ ಕೊಟ್ಟು ಅನ್ನ ತಗೊಂಡು ಒಂದ್ ಸೇರಿ ಹಾಕಿರಿ ಒಂದ್ ಸೀರೆ ಈಗ 2000 ಅದು ಸೀರೆಗೆ ಇದು ನಿಮ್ಗೆ ಈ ಕಿಮ್ಮತ್ ಎಷ್ಟು ಬರ್ತೈತಿ ಸೀರೆ 1500 ಮತ್ತ ನೋಡು ಅವಾಗೆಲ್ರಿ ಅವಾಗಿನ ಸೀರೆ ಅಲ್ರಿ ಅವಾಗಿನ ಸೀರೆ ಅಲ್ರಿ ಅಲ್ಲ ಅವಾಗಿನ ಸೀರೆ ಹಂಗ ಸೆರಗನ್ಯಾಗ ನೀರ್ ಹಾಕಿ ನೀರ್ ಸೂರಿದ್ದಿಲ್ರಿ ಅವಾಗ ಅಷ್ಟು ಚಪ್ಪಲ್ ಸೀರೆ ಅಂತ ನೇಕಾರ ಅವ್ರು ನಿಮ್ಮೂರ ಮಗ್ಗಿದ್ವನ ಅಲ್ಲಿ ಮಗ್ಗಾವ್ರಿ ನಾಲ್ಕು ಅವ್ರಿ ಮೇಲ್ಗಡೆ ಅವ್ರಿ ನಿಮ್ಮೂರಾಗ ಇಲ್ಲಿ ಇಲ್ರಿ ಇಲ್ಲೆಲ್ಲ ಒಟ್ಟು ಜೇಡ್ರದ ಆಸಿಮ ಇರೋರು ಬದುಕಿದಂತ ಊರು ಮತ್ತ ಅಮೀನ್ಗಡೆಯಿಂದ ಆ ಕಡೆ ಅಮೀನ್ಗಡೆಯಿಂದ ಬರ್ತದ್ರಿ ರುಂಬಾಲ ಮುತ್ಯಾಗ ರುಂಬಾಲ ದೋಟ್ಯಾಳಿಂದ ಬರ್ತಿದ್ವು ಅಂತಲ್ಲ ದೋಟ್ಯಾಳದ ದೋತಿ ಅಲ್ಲಿ ಮೊದ್ಲು ಬರ್ತಿದ್ದ ಅಲ್ಲಿ ಕೇಳಿರಿ ಇಲ್ಲಿ ಅದು ಇಟ್ಟಾಗ ಅಲ್ಲಿ ಬಂದಿದ್ರಿ ಅವ್ನ ದೈವ ಚಲೋ ಆದ್ರಿ ಈಗಿಂದ ಏನಾದನ್ರಿ ಈಗಿನ ಮಾತು ಇದು ನಿನ್ನ ಬದುಕಿನ ಕತೆ ಮುಗಿಸೋಣ. ಓಕೆ ವೀಕ್ಷಕರೇ, ಇದುವರೆಗೆ ನೀವು ಅಜ್ಜಿಯ ಬದುಕಿನ ಕಥೆಯನ್ನು ಕೇಳಿದ್ರೆ 100 ವರ್ಷ ಆದ್ರೂ ಇನ್ನೂ ಅಜ್ಜಿ ಗುಂಡ್ಕಲ್ ಇದ್ದಂಗೆ ಐತಿ, ಹಂಗೆ ಇರಲಿ ಅಂದ್ರೆ ಇನ್ನೂ ಅವ್ರ ನಮ್ಮ ದೃಷ್ಟಿ ಬೀಳ್ದಂಗಿರಲಿ, ಇನ್ನೂ 100 ವರ್ಷ ಬದುಕಲಿ. 200 ವರ್ಷ ಬದುಕಿದ ಕತೆ ಅಂತ ಹೇಳಿ ನಾನು ಅಜ್ಜಿ ಬದುಕಿನ ಕತೆ ವಿಡಿಯೋ ಮಾಡಂಗಾಗ್ಲಿ. ಇಂಥ ಅಜ್ಜಿಯಂದರ ಬದುಕಿನ ಕಥೆಯನ್ನು ಕೇಳೋದು ಒಂಥರ ರೋಮಾಂಚನ ಮತ್ತು ಖುಷಿ ಅನಿಸುತ್ತಾ. ಯಾಕಂದ್ರೆ ಅವ್ರ ಬದುಕಿನ ಹಾದಿ ತುಂಬ ರೋಚಕವಾಗಿರುತ್ತೆ. ಎಷ್ಟು ಕಷ್ಟ ಏಳು ಬೀಳುಗಳನ್ನು ಕಂಡು ಇವತ್ತು ತಮ್ಮ ಬದುಕನ್ನು ಕಟ್ಟಿಕೊಂಡಾರ. ಆವಾಗಿನ ಕಾಲದಲ್ಲಿ 1 ರೂಪಾಯಿನೇ ದೊಡ್ಡ ಬಂಗಾರ ರೂಪದಲ್ಲಿ ಅವ್ರು ನೋಡ್ಯಾರ. ಅವ್ರಿಗೆ ಆಗಿನ ಕಾಲದಲ್ಲಿ ಊಟದ ಕೊರತೆ ಇರ್ಬೋದು, ಆದ್ರೆ ಅವರು ಈ ಮಾನವೀಯತೆಯ ಕೊರತೆ ಏನಿರಲಿಲ್ಲ. ಅದೇ ಅವ್ರನ್ನ ಇವತ್ತು ಇಲ್ಲಿವರೆಗೆ ಬದುಕಿಸಿ ಕಾಪಾಡಿಸಿ ಮನುಷ್ಯರನ್ನಾಗಿ ಮಾಡಿದೆ. ಅಂಥ ಬದುಕಿನ ಕಥೆಯನ್ನು ನಿಮ್ಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಮುದನೂರು ಗ್ರಾಮದ ಅಜ್ಜಿ ಇದು, ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕಿನ ಮುದನೂರು ಗ್ರಾಮದ ಅಜ್ಜಿ ಬದುಕಿನ ಕಥೆಯನ್ನು ಕೇಳಿದೆ. ನನಗಂತೂ ಈ ಕತೆ ತುಂಬ ಇಷ್ಟ ಆಯಿತು, ಮನಸ್ಸಿಗೆ ಇಷ್ಟ ಆಯಿತು. ಎಲ್ಲ ಹಳೆಯ ಕಾಲದ ವಸ್ತುಗಳನ್ನು ತೋರಿಸಿದ್ರು. ಅವರು ಇನ್ನೂ ಇವತ್ತಿಗೂ ಕೂತು ಅವರು ಒಂದು 5-6 ಸೇರು, ಒಂದು 10 ಸೇರು, 15 ಸೇರುವರೆಗೂ ಈಗ ಅವ್ರು ನನ್ನ ಎದುರಿಗೇನೆ ಒಡ ತೋರಿಸಿದ್ರು. ಉದ್ದು ಹೊಡಿತಾ ಇದ್ರು, ಉದ್ದಿನ ಬೇಳೆ. ನೀವು ನೋಡ್ತೀರಿ ಅಂಗಡಿ ಒಳಗೆ ಉದ್ದಿನ ಬೇಳೆ ಬೆಳ್ಳಗಿರ್ತಾವ, ಬಟ್ ಇಲ್ಲಿ ಕರ್ಗದವ. ಇವನು ಬೆಳ್ಳಗೆ ಮಾಡಿ ತೋರಿಸುವಂಥದ್ದು ಅವ್ರ ಬದುಕಿನ ಕಥೆ ಇದು. ಇಂಥ ಕಥೆಯನ್ನು ತೋರಿಸಿದ್ದೀನಿ ವೀಕ್ಷಕರೇ. ಈ ಕಥೆ ತಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇಂಥ ಕಥೆಗಳನ್ನು ತರಬೇಕಾದ್ರೆ ನನ್ನದೇ ಆದ ಒಂದು ಪರಿಶ್ರಮ ಇದೆ. ಬೆಳಗ್ಗೆ ಎದ್ದು ನಾನು ನಮ್ಮ ಊರಿನಿಂದ ಕುಷ್ಟಗಿಗೆ ಬಂದು, ಕುಷ್ಟಗಿಯಿಂದ ಇಳಕಲ್ಲಿನಿಂದ ಸೀದಾ ನಾನು ಹುನಗುಂದ ದಾಟಿ ಮುದ್ದೇಬಾಳಕ್ಕೆ ಬಂದೆ. ಬೆಳಗ್ಗೆ ಮಧ್ಯಾಹ್ನ ಹೊತ್ತು ಆಗೋಗ್ಬಿಡ್ತು ಅಷ್ಟೊತ್ತಿಗೆ. ಅಲ್ಲಿಂದ ಮುದ್ದೇಬಾಳದಿಂದ ನಾನು ತಾಳಿಕೋಟಿಗೆ ಬಂದೆ. ತಾಳಿಕೋಟಿಗಿಂದ ನಮ್ಮ ಸ್ನೇಹಿತರು ಮುದನೂರು ಗ್ರಾಮದ ಮಲ್ಲನಗೌಡ್ರು ಅಂತ ಹೇಳಿ ನಮ್ಗೆ ಕರೆ ಮಾಡಿದ್ರು. ಬನ್ನಿ ಸರ್, ನೀವು ಒಂದ್ಸರಿ ನಮ್ಮ ಊರಿಗೆ ಬನ್ನಿ, ನಿಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿರ್ತಾವ. ನಮ್ಮೂರಿನಲ್ಲಿ 100 ವರ್ಷದ ಅಜ್ಜಿ ಅಂದ್ರೆ ಒಂದು ಇಬ್ಬರದಾರ, ಅವ್ರನ್ನ ಪರಿಚಯ ಮಾಡಿಸ್ನಂದ್ರು. ನಾನು ಅಲ್ಲಿಂದ ಹುಣಸಗಿಗೆ ಬಂದೆ. ನನಗೇನೋ ಪುಣ್ಯಕ್ಕೆ ತಾಳಿಕೋಟೆಯಲ್ಲಿ ನೇರವಾಗಿ ಮುದನೂರು ಗ್ರಾಮಕ್ಕೆ ಬಸ್ ಸಿಕ್ತು. ಬಂದು ಇಂಥ ಕಥೆಗಳನ್ನು ಹೇಳಿದ್ದೀನಿ. ಇದರದೇ ಆದ ಪರಿಶ್ರಮ ಇದೆ. ನಿಮ್ಗೇನು ನಾನು ದುಡ್ಡು ಕೇಳಲ್ಲ, ಏನೂ ಕೇಳಲ್ಲ. ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ಇನ್ನೇನಾರು ಸಲಹೆ ಕೊಡಬೇಕಾದ್ರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ವಿಡಿಯೋಗಳನ್ನು ನೋಡಿ ಹರಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ಇದೇ ರೀತಿಯಾಗಿ ಹೊಸ ವಿಡಿಯೋಗಳೊಂದಿಗೆ ಭೇಟಿ ಆಗ್ತೀನಿ ವೀಕ್ಷಕರೇ. ಅಜ್ಜಿಯ ಆಶೀರ್ವಾದದೊಂದಿಗೆ ನಿಮಗೂ ಕೂಡ ಅಜ್ಜಿಯ ಆಶೀರ್ವಾದ ಆಗಲಿ. ನನಗೂ ಹೇಗೆ ಅಜ್ಜಿ ಆಶೀರ್ವಾದ ಮಾಡ್ತಾಳೆ, ನಿಮಗೂ ಆಶೀರ್ವಾದ ಅಂತ ತಿಳ್ಕೊಂಡು ಇವತ್ತಿನ ಎಪಿಸೋಡನ್ನು ಮುಗಿಸ್ತೀನಿ ವೀಕ್ಷಕರೇ. ಮತ್ತೊಂದು ಎಪಿಸೋಡ್ ಭೇಟಿ ಆಗೋಣ. ನಮಸ್ಕಾರ. ಈಗ ನನಗಷ್ಟ ಅಲ್ಲ, ನಮ್ಮ ವೀಕ್ಷಕರಿಗೆ ಆಶಿನಿ ನಿನ್ನ ಆಶೀರ್ವಾದ ಎಲ್ಲರಿಗೆ ಮಾಡಿಬಿಡು. ಆಶೀರ್ವಾದ ಅವ್ರಿಗೆ ಇರ್ಲಿ ಎಲ್ಲರೂ ಚಂದಾಗಿರೋದೇ ಚಂದಾಗಿರೋದು ಎಂದೇ ಬೇಡ್ಕೊಂಡು ದುರ್ಬುದ್ಧಿ ಬೇಡ. ಚಂದ ಒಂದಕ್ಕೊಂದು ಹೋಗುದು ಇಷ್ಟೇ ಚಂದ. ಒಂದಕ್ಕೊಂದು ಹೋಗ್ಲಿ ಅಂತ ಒಂದ್ಕೊಂಡು ಇದೇ ಬದುಕು ನೋಡ್ರಿ. ಎಷ್ಟು ಚಂದ ಹೇಳಿದ್ರು ನೋಡಿ. ಇದೇ ಬದುಕು. ಯಾರ ಜೊತೆ ಜಗಳ ಮಾಡಬಾರ್ದು, ಅದು ಮಾಡಿ ಉಪಯೋಗ ಚಂದ ಮಾಡ್ಕೊಂಡು ಉಣ್ಕೊಂತಾವ. ಆದ್ರೆ ತಮಗೂ ಸುಖ ಆತದ. ಮುಂದೆ ಅದೇ ಬುದ್ಧಿನೇ ಮಕ್ಕಳಿಗೆ ಬರ್ತಾವ. ಸಂಸ್ಕಾರ ಮತ್ತೆ ಕಚ್ಚಿ ಬಿಚ್ಚಿ ನಾವು ಕಲಿಸಿದೇವ ಅಂದ್ರ
ಅವ್ರ ಗುಡ್ ಬೇಡ ಇವ್ರ ಗುಡ್ ಬೇಡ ಅಂದ್ರೆ ಅದೇ ಬುದ್ಧಿನೇ ಮಕ್ಕಳು ಉಳ್ಕೊಂತಾವ. ಅದು ಕಲಿಬಾರ್ದು. ಒಳ್ಳೇದು ಕಲ್ಸ್ಬೇಕಂತ. ಥ್ಯಾಂಕ್ ಯು ಅಜ್ಜಿ, ಒಳ್ಳೆ ಆಶೀರ್ವಾದ ಮಾಡಿದ್ರಿ. ಥ್ಯಾಂಕ್ ಯು, ನಮಸ್ಕಾರ, ಬಾಯ್. ಆಯ್ತು.